ತಿರುಪತಿ ವ್ಲಾಗ್ ಆಗಿರುತ್ತೆ. ಲಾಸ್ಟ್ ಟೈಮ್ ನಾನು ತಿರುಪತಿ ವ್ಲಾಗ್ ಹಾಕಿದಾಗ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲರ ಕಡೆಯಿಂದನೂ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎವ್ರಿ ಟೈಮ್ ತಿರುಪತಿಗೆ ಹೋಗುವಾಗಲೂ ಎಕ್ಸೈಟೆಡ್ ಆಗೇ ಇರ್ತೀವಿ. ಎವ್ರಿ ಎಕ್ಸ್ಪೀರಿಯನ್ಸ್ ಅಗೇನ್ ಆ್ಯಂಡ್ ಅಗೇನ್ ಹೊಸದಾಗೇ ಇರುತ್ತೆ. ತಿರುಪತಿ ಅನ್ನೋದು ಇಟ್ಸ್ ನೆವರ್ ಎಂಡಿಂಗ್. ನಿಮಗೆ ಯಾವಾಗ ಹೋದ್ರೂ ಒಳ್ಳೆ ಫೀಲಿಂಗೇ ಇರುತ್ತೆ ಅದು. ಸೊ ಆಲ್ಮೋಸ್ಟ್ ಇವಾಗ ಬ್ಯಾಕ್ ಟು ಬ್ಯಾಕ್ 3 ಟೈಮ್ಸ್ ನಾವು ತಿರುಪತಿಗೆ ಹೋಗಿದ್ದು. ಸೊ ಈ ಟೈಮ್ ಫ್ಯಾಮಿಲಿ ಜೊತೆ ಹೋಗಿರೋದ್ರಿಂದ ನಾವು ಅಲಿಪಿರಿ ಮೆಟ್ಲು ಹತ್ತಕ್ಕಾಗಿಲ್ಲ. ಹಾಗಾಗಿ ಜೀಪಲ್ಲೇ ನಾವು ತಿರುಪತಿಯಿಂದ ತಿರುಮಲಗೆ ಹೋಗಿದ್ದು. ಈ ಟೈಮ್ ನಾವು 2 AC ಬುಕ್ ಮಾಡ್ಕೊಂಡಿದ್ವಿ ಟ್ರೈನಲ್ಲಿ. ಲಾಸ್ಟ್ ಟೈಮ್ ನಾವು ಸ್ಲೀಪರಲ್ಲಿ ಹೋಗಿದ್ದು. 2 AC ಏನಕ್ಕೆ ಅಂದರೆ ಮಗ ಇದ್ದ, ಹಾಗಾಗಿ ಮಲಗೋದಕ್ಕೆ ಕಂಫರ್ಟೇಬಲ್ ಆಗಿರಲಿ ಅಂತ 2 AC ಬುಕ್ ಮಾಡಿದ್ದು. ಸೊ ಇದು ಕೂಡ ನೀವು ಅಡ್ವಾನ್ಸಾಗಿ ಬುಕ್ ಮಾಡಿದ್ರೆ ಕಡಿಮೆ ರೇಟಲ್ಲೇ ನಿಮಗೆ 2 AC ಸಿಕ್ಕತ್ತೆ. ಟ್ರೈನ್ ಟೈಮಿಂಗ್ ಇರೋದು 8:47ಕ್ಕೆ, ಸಮ್ಟೈಮ್ಸ್ 9 ಗಂಟೆಗೂ ಬರುತ್ತೆ. KR ಪುರಮಲ್ಲಿ ಎಕ್ಸಾಕ್ಟ್ ಟೈಮ್ಗೆ ನೀವು ರೀಚ್ ಆಗಕ್ಕೆ ಟ್ರೈ ಮಾಡಿ ಆದಷ್ಟು. ಸೊ ಊಟ ಮಾಡದೇ ಇದ್ದರೆ ಬಾಕ್ಸ್ ತೊಗೊಂಡು ಬಂದು ಅಲ್ಲೇ ಆರಾಮಾಗಿ ತಿನ್ಕೋಬೋದು. ಈವನ್ ಟ್ರೈನಲ್ಲೂ ಕೂಡ ಫುಡ್ ಸಪ್ಲೈ ಬರುತ್ತೆ. ನಾವು ಯೂಶ್ವಲಿ ಟ್ರೈನಲ್ಲಿ ಪ್ರಿಫರ್ ಮಾಡಲ್ಲ, ಬಿಕಾಸ್ ಅದು ನೀಟಾಗಿ ಮಾಡೋದಿಲ್ಲ ಅಲ್ಲಿ ಅಂತ ನಾವು ಮನೆಯಿಂದನೇ ತೊಗೊಂಡೋಗೋದು ಯಾವಾಗಲೂ. ಶ್ರೇಯಾನ್ಸ್ಗೆ ಚಪಾತಿ, ಪಲ್ಯ, ಮೊಸರು ತೊಗೊಂಡೋಗಿದ್ದು, ನಮಗೆ ಟೊಮೆಟೊ ಬಾತ್ ಮಾಡಿಕೊಂಡು ತೊಗೊಂಡೋಗಿದ್ದು. ಸೊ ಊಟ ಮಾಡಿಕೊಂಡು ಬೇಗ ಮಲಗಬೇಕಿತ್ತು, ಬಿಕಾಸ್ ಟ್ರೈನ್ ರೀಚ್ ಆಗೋದು ಮಾರ್ನಿಂಗ್ 4 AM, 3:40 ಸಮಥಿಂಗ್ ಎಕ್ಸಾಕ್ಟ್ ಟೈಮ್ ಇರೋದು. ಬಟ್ ಮಾರ್ನಿಂಗ್ 4 AMಗೆಲ್ಲ ನಾವು ರೀಚ್ ಆಗ್ತೀವಿ. ಹಾಗಾಗಿ ಬೇಗ ಮಲಗಬೇಕಿತ್ತು. ಊಟ ಮಾಡಿಕೊಂಡು ಎಲ್ಲರೂ ಬೇಗ ಮಲ್ಕೊಂಡ್ವಿ. ನಾವು ಬೆಳಗ್ಗೆ 4 ಗಂಟೆಗೆ ತಿರುಪತಿ ರೀಚ್ ಆದ್ವಿ. ತುಂಬ ಕ್ರೌಡ್ ಇರೋದ್ರಿಂದ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅದಾದಮೇಲೆ ನಾವು ಆಚೆ ಬಂದಿದ್ದು. ಆಚೆ ಬಂದಾದಮೇಲೆ ನಿಮಗೆ ಆಪ್ಷನ್ಸ್ ಇರುತ್ತೆ. ತಿರುಮಲಗೆ ಹೋಗೋದಕ್ಕೆ ಜೀಪು ಅಥವಾ ಬಸ್ಸು, ನೀವು ಯಾವ್ದು ಪ್ರಿಫರ್ ಮಾಡ್ತೀರಿ ಅದರಲ್ಲಿ ಹೋಗ್ಬೋದು. ನಾನು ಓಪನ್ ಆಗಿರಲಿ, ಸ್ವಲ್ಪ ಗಾಳಿ ಆಡಲಿ ಅಂತ ಈವನ್ ನೋಡ್ಕೊಂಡು ಹೋಗೋಣ ಜಾಗ ಎಲ್ಲ ಅಂದ್ಕೊಂಡು ಜೀಪಲ್ಲಿ ಹೋದ್ವಿ. ಬಟ್ ಕತ್ಲೆ ಇರೋದ್ರಿಂದ, ಬೆಳಗಿನ ಜಾವ ಆಗಿರೋದ್ರಿಂದ ಏನೂ ಕಾಣಿಸಿಲ್ಲ. ಬಟ್ ಅಗೇನ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಓಪನ್ ಆಗಿರುತ್ತೆ, ನಿಮಗೆಲ್ಲ ಗಾಳಿ ಚೆನ್ನಾಗಿ ಬರುತ್ತೆ. AC ಯಲ್ಲಿ ಹೋಗೋದಕ್ಕಿಂತ ಬೆಟರು. ಸೊ ಇಲ್ಲಿ ಚೆಕ್-ಇನ್ಗೆ ನಿಲ್ಲಿಸ್ತಾರೆ ನಿಮಗೆ. ಜೀಪು, ಬಸ್ಸು, ಕಾರು ಏನಾದರೂ ಹೋಗಿ ಅಲ್ಲಿ ಇಳಿದ್ಬಿಟ್ಟು ನಿಮ್ಮದು ಲಗೇಜ್ ಎಲ್ಲ ಚೆಕ್ ಮಾಡ್ತಾರೆ, ನಿಮ್ಮದು ಗಾಡಿ ಎಲ್ಲ ಚೆಕ್ ಮಾಡ್ತಾರವರು. ಪ್ಲಾಸ್ಟಿಕ್ ಏನೂ ಕ್ಯಾರಿ ಮಾಡೋಂಗಿಲ್ಲ, ಹಾಗಾಗಿ ಎಲ್ಲನೂ ಚೆಕ್ ಮಾಡ್ತಾರವರು. ಅದಾದಮೇಲೆ ನಾವು ತಿರುಮಲೆಗೆ ರೀಚ್ ಆಗೋಷ್ಟರಲ್ಲಿ 6 ಗಂಟೆ ಬೆಳಗಿನ ಜಾವ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಎಲ್ಲಂದರಲ್ಲಿ ಹಾಸಿಗೆ ಹಾಸ್ಕೊಂಡು ಮಲಗಿರ್ತಾರೆ. ತಿರುಮಲ ಅಂದ್ರೇ ಇದಕ್ಕೆ ಫೇಮಸ್ಸು. ಎಲ್ಲಾದರೂ ಮಲಗಿ, ವಾಶ್ರೂಮ್ ಎಲ್ಲಿ ನೋಡಿದ್ರೂ ದಾರಿಗೊಂದು ವಾಶ್ರೂಮ್ ಇರುತ್ತೆ. ಸೊ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಈ ದೇವಸ್ಥಾನ ಏನಿದೆ ಇದ್ರ ಪಕ್ಕನೇ ನಿಮಗೆ ಒಂದು ಹಾಲ್ ಸಿಗುತ್ತೆ. ಅಲ್ಲಿ ತಲೆಮುಡಿ ಕೊಡೋರು ಯಾರಾದರೂ ಇದ್ರೂ ಅಲ್ಲೋಗಿ ಟಿಕೆಟ್ ತೊಗೋಬೇಕು. ಅಲ್ಲಿ ಟಿಕೆಟ್ ಇದೆ, ಅವ್ರ ಚಾರ್ಜಸ್ಸು. ಅದು ತೊಗೊಂಡು ನೀವು ಮುಡಿ ಕೊಡ್ಬೋದು. ಆಚೆಗಡೆ ಕೂಡ ಪ್ರೈವೇಟ್ ಅವರು ತುಂಬ ಜನ ತಲೆಮುಡಿ ಎಲ್ಲ ಮಾಡ್ತಾರೆ, ಅಲ್ಲೂ ತೊಗೋಬೋದು ನೀವು. ನಮಗೆ ಟೆಂಪಲ್ಗಿದೆ ಹತ್ರ ಆಗಿರೋದ್ರಿಂದ ಅಲ್ಲೇ ನಾವು ಶ್ರೇಯಾನ್ಶ್ಗೆ ತಲೆಮುಡಿ ಕೊಟ್ಟು, ನಾನು ಅತ್ತೆ ಒಂದು ಸ್ವಲ್ಪ ಕೂದಲು ಕೊಟ್ಟು, ಅದಾದಮೇಲೆ ನಾವು ರೂಮ್ ಬುಕ್ ಮಾಡಿರೋದು ದೇವಸ್ಥಾನದ ಹಿಂದೆಗಡೆ ಇತ್ತು. ಅಲ್ಲಿಗೆ ಹೋಗಿ ರೂಮ್ ಚೆಕ್-ಇನ್ ಆಗೋದಕ್ಕೆ ನಾವು ಹೋಗಿದ್ದು. ರೂಮ್ನ ಆನ್ಲೈನಲ್ಲೇ ಬುಕ್ ಮಾಡಿದ್ದು. 1000 ರೂಪೀಸ್ ಈ ರೂಮ್ಗೆ. ಇದು ಕರ್ನಾಟಕ ಭವನ್ ಅಂತ ಏನೋ ಇದೆ, ಕರ್ನಾಟಕದವರು ಮಾಡಿರೋದು ಇದು. ಸೊ ಹಾಗಾಗಿ ನಾವು ಇದೇ ಪ್ರಿಫರ್ ಮಾಡಿದ್ವಿ ಈ ಸರ್ತಿ. ನೋಡೋಣ ಹೆಂಗಿದೆ ರೂಮ್ಸ್ ಎಲ್ಲ ಅಂತ. ತುಂಬಾ ಚೆನ್ನಾಗಿತ್ತು. ಫ್ಯಾನ್ ಇದೆ. AC ರೂಮ್ ಅಲ್ಲ ಇದು, ನಾನ್ ACನೇ. ಬಟ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಕಬೋರ್ಡ್ಸ್ ಆಯಿತು, ವಾಶ್ರೂಮ್ ಆಯಿತು, ಬಿಸಿ ನೀರು ಎಲ್ಲ ಚೆನ್ನಾಗಿದೆ. ಬಟ್ ಇಲ್ಲಿ ಏನು ರೂಲ್ಸ್ ಅಂದರೆ ಸ್ಟ್ರಿಕ್ಟಾಗಿ ಇಬ್ಬರನ್ನ ಮಾತ್ರ ಅಲೋ ಮಾಡ್ತಾರೆ. ಬೇರೆಯವ್ರನ್ನ ಎಕ್ಸ್ಟ್ರಾ ಪೀಪಲ್ನ ಅಲೋ ಮಾಡಲ್ಲ. ಅಲ್ಲಿ ಚೆಕ್-ಇನ್ ಎಲ್ಲ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ. Don't know if I can find my way out. I'm stuck in a prison of doubt. In this torture.
ರೂಮ್ ಚೆಕ್ ಇನ್ ಆದಮೇಲೆ ನಾವು ಮತ್ತೆ ಟೆಂಪಲ್ ಹತ್ರ ಬಂದ್ವಿ. ಬಿಕಾಸ್ ನಮಗೆ ಒಂದು ಫುಲ್ ಡೇ ಟೈಮ್ ಇತ್ತು. ನೆಕ್ಸ್ಟ್ ಡೇ ನಮ್ಮ ದರ್ಶನ ಟಿಕೆಟ್ ಇದ್ದಿದ್ದು. ಹಾಗಾಗಿ ಫುಲ್ ಡೇ ನಾವು ಹತ್ರ ಇರೋ ಜಾಗಗಳನ್ನ ವಿಸಿಟ್ ಮಾಡೋಣ ಅಂತ ಬಂದಿದ್ವಿ. ಬಂದಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಫುಡ್ ಸ್ಟಾಲ್ಗಳು ತುಂಬಾ ಇದೆ. ನಿಮಗೆ ಓಪನ್ ಸ್ಪೇಸಲ್ಲಿ ನಿಮಗೆ ಬ್ರೇಕ್ಫಾಸ್ಟು ಊಟ ಎಲ್ಲ ಸಿಗುತ್ತೆ. ಈ ಥರ ಚಾಪೆ ಹಾಸಿರ್ತಾರೆ ಕಟ್ಟೆ ಮೇಲೆ, ಮೇಲೆ ಮರ ಇರುತ್ತೆ, ನೆರಳಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಟಿಫನ್ ಆಯಿತು, ಊಟ ಆಯಿತು ಇಲ್ಲಿ ಕೂತ್ಕೊಂಡು ಮಾಡೋದಕ್ಕೆ. ಇದಾದಮೇಲೆ ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟು ಪ್ಲೇಸಸ್ ಯಾವ್ದ್ಯಾವ್ದು ಇದೆ ಅದನ್ನು ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಅಲ್ಲಿ ನಿಮಗೆ ಪ್ಯಾಕೇಜ್ ಸಿಗುತ್ತೆ. ಜೀಪ್ ಅವರೆಲ್ಲ ನಿಂತ್ಕೊಂಡಿರ್ತಾರೆ. 5 ಪ್ಲೇಸಸ್ಸು, 6 ಪ್ಲೇಸಸ್ಸು ಒಂದು ಪ್ಯಾಕೇಜ್ ಕೊಡ್ತಾರೆ ಒಬ್ರಿಗಿಷ್ಟು ಅಂತ. ಅದನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಮುಗಿಸ್ಕೊಂಡು ಹೋಗಬೇಕು. ಇಟ್ ಡಿಪೆಂಡ್ಸ್ ಆನ್ ಎಷ್ಟು ಜನ ಇರ್ತೀರಿ ನೀವು ಅನ್ನೋದ್ರ ಮೇಲೆ. ಫಸ್ಟ್ ನಾವು ಇಲ್ಲಿ ಹೋಗಿರೋದು ಶ್ರೀವಾರಿ ಪಾದಾಲು ಅಂದರೆ ಶ್ರೀನಿವಾಸ ಭೂಮಿಗೆ ಇಳಿಬೇಕಾದ್ರೆ ಮೊದಲನೇ ಹೆಜ್ಜೆ ಇಟ್ಟಿರೋದು ಇದೇ ಬೆಟ್ಟದ ಮೇಲೆ, ಇಲ್ಲೇ ಅಂತ ಹೇಳಲ್ಪಡುತ್ತೆ. ಹಾಗಾಗಿ ಇದನ್ನು ಶ್ರೀವಾರಿ ಪಾದಾಲು ಅಂತ ಹೆಜ್ಜೆ ಗುರುತಿದೆ ಇಲ್ಲಿ. ನೆಕ್ಸ್ಟ್ ಹೋಗಿರೋದು ನಾವು ಶಿಲಾ ತೋರಣಂ ಅಂತ, ಕಲ್ಲಲ್ಲೇ ಒಂದು ತೋರಣ ಥರ ಫಾರ್ಮ್ ಆಗಿದೆ. ಇದನ್ನು ಶಿಲಾ ತೋರಣಂ ಅಂತ ಫೇಮಸ್ಸು. ಇಲ್ಲೊಂದು ಪುಟ್ಟದಾಗಿ ಪಾರ್ಕು ಗಾರ್ಡನ್ನು ಮಾಡಿದ್ದಾರೆ, ಜನಗಳು ಕೂತ್ಕೊಂಡು ಎಂಜಾಯ್ ಮಾಡಲಿ ಒಂದು ಸ್ವಲ್ಪ ಟೈಮು ಅಂತ. ಇದಾದಮೇಲೆ ನಾವು ಥರ್ಡ್ ಪ್ಲೇಸ್ ಹೋಗಿರೋದು ವೇಣುಗೋಪಾಲ ಸ್ವಾಮಿ ಟೆಂಪಲ್. ಇದು 3ನೇ ಜಾಗ. ಟೋಟಲ್ 6 ಜಾಗಗಳಿದೆ ಅಲ್ಲಿ. ಸೊ ನಾವು ಹೋಗ್ತಾ ಇರೋದು ಇದು 3ನೇ ಜಾಗ. ನೆಕ್ಸ್ಟ್ ಟೆಂಪಲ್ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ನಾವು ಬಂದಿದ್ದು ಪಾಪ ವಿನಾಶಂ ಅಂತ. ಇಲ್ಲಿ ಗಂಗಾ ಮಾತೆ ದೇವಸ್ಥಾನ ಕೂಡ ಇದೆ. ಹಾಗೆ ಹಿಂದ್ಗಡೆ ಒಂದು ಪುಟ್ಟ ಡ್ಯಾಮ್ ಕೂಡ ಕಾಣಿಸುತ್ತೆ. ಇಲ್ಲಿ ಸ್ನಾನ ಮಾಡಿಕೊಂಡ್ರೆ ಪವಿತ್ರ ಅಂತ ಹೇಳ್ತಾರೆ. ಹಾಗಾಗಿ ಜನ ಇಲ್ಲಿ ತಲೆ ಮೇಲೆ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ತುಂಬ ಜನ. ನಾವು ಸುಮ್ಮನೆ ಸ್ವಲ್ಪ ನೀರು ತಗೊಂಡು ತಲೆ ಮೇಲೆ ಹಾಕ್ಕೊಂಡು ಬಂದಿರೋದು. ನೆಕ್ಸ್ಟ್ ನಾವು ಬಂದಿರೋದು ಆಕಾಶಗಂಗೆ. ಇಲ್ಲಿ ಬರೋ ನೀರನ್ನು ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡೋದಕ್ಕೆ ತಗೊಂಡು ಹೋಗ್ತಾರೆ ಅಂತ ಹೇಳಲ್ಪಡುತ್ತೆ. ನಾವು ಹೋದಾಗ ಸ್ವಲ್ಪ ನೀರು ಕಡಿಮೆನೇ ಇತ್ತು. ಹಿಂದಿನ ಸರಿ ಹೋದಾಗ ತುಂಬಾ ಜಾಸ್ತಿ ಫ್ಲೋ ಆಗಿತ್ತು ನೀರು. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಒಂದು ದೇವಸ್ಥಾನ ಕೂಡ ಇದೆ, ಅಂಜನಾ ದೇವಿ ಅಂತ ದೇವಸ್ಥಾನ ಇದೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಹೋಗಿರೋದು ಜಪಾಲಿ ಆಂಜನೇಯ ದೇವಸ್ಥಾನ. ಇದು ಕೊನೆಯ ದೇವಸ್ಥಾನ ನಮ್ಮದು ಪ್ಯಾಕೇಜಲ್ಲಿ. ಸೊ ಬೆಸ್ಟ್ ಪ್ಲೇಸ್ ನಾವು ಹೋಗಿರೋದು ಅಂತಲೇ ಹೇಳ್ಬೋದು. ತಿರುಮಲದಲ್ಲಿ ಇಷ್ಟು ಪ್ಲೇಸ್ ನೋಡಿದ್ದೀವಿ, ಬಟ್ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್. ಲಾಸ್ಟ್ ಟೈಮ್ ಹೋದಾಗ ನಾವು ಮಿಸ್ ಮಾಡಿದ್ವಿ. ಯಾಕಂದರೆ ಇದು 500 ಮೆಟ್ಲುಗಳಿದೆ ಹತ್ತಿ ಇಳಿಯೋದಕ್ಕೆ. ಸ್ವಲ್ಪ ಟಯರ್ಡ್ ಆಗುತ್ತೆ ಅಂತ ಅಪ್ಪ ಅಮ್ಮಂಗೆ ಆಗಲ್ಲ ಅಂತ ನಾವು ಹೋಗಲಿಲ್ಲ ಲಾಸ್ಟ್ ಟೈಮು. ಸೊ ಈ ಟೈಮು ನೋಡೋಣ ಹೋಗಿ ಹೇಗಿದೆ ಅಂತ. ಈವನ್ ಜೀಪ್ ಅವರು ಕೂಡ ತುಂಬ ಚೆನ್ನಾಗಿದೆ ಪ್ಲೇಸು, ಹೋಗಿ ಬನ್ನಿ ಮಿಸ್ ಮಾಡಬೇಡಿ ಅಂತ ಹೇಳಿದ್ರು. ಸೊ ಬೆಸ್ಟ್ ವರ್ತ್ ಪ್ಲೇಸ್ ಅಂತಲೇ ಹೇಳ್ಬೋದು. ಫುಲ್ ಆಫ್ ಫಾರೆಸ್ಟ್ ಇದೆ, ಸುತ್ತಲೂ ಕಾಡಿದೆ, ದೊಡ್ಡ ದೊಡ್ಡ ಮರಗಳಿದೆ. ತುಂಬಾ ಚೆನ್ನಾಗಿದೆ ಪ್ಲೇಸು. ನಮ್ಮ ಲಾಸ್ಟ್ ಪ್ಲೇಸ್ ಮುಗಿಸ್ಕೊಂಡು ವಾಪಸ್ ನಾವು ತಿರುಮಲಗೆ ಬಂದ್ವಿ. ಲಂಚ್ ಟೈಮ್ ಮುಗಿಯೋಕ್ಕೆ ಬಂದಿತ್ತು. ಇನ್ನೇನು 3 PM ಕ್ಲೋಸ್ ಅನಿಸುತ್ತೆ. ನಾವು 3 PMಗೆಲ್ಲ ರಿಟರ್ನ್ ಬಂದು ಲಂಚ್ ಟೈಮ್ ಆಗಿತ್ತು. ಊಟ ಮಾಡ್ಕೊಳ್ಳೋದಕ್ಕೆ ದಾಸೋಹಕ್ಕೆ ಬಂದಿದ್ವಿ. ಅದಾದಮೇಲೆ ನಾವು ಊಟ ಮಾಡಿಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ವಾಪಸ್ ಬಂದ್ವಿ. ಇಲ್ಲೆಲ್ಲ ನಿಮಗೆ ಫ್ರೀ ಬಸ್ ಸಿಗುತ್ತೆ ಓಡಾಡೋದಕ್ಕೆ. ಇವ್ರದ್ದೇ ತಿರುಮಲ ಅವ್ರದ್ದೇ ಬಸ್ ಬಿಟ್ಟಿರ್ತಾರೆ. ಫ್ರೀಯಾಗಿ ಓಡಾಡ್ಬೋದು ನೀವು ಎಲ್ಲಾದರೂ ಸುತ್ತಾಡೋದಕ್ಕೆ, ಶಾಪಿಂಗ್ ಹೋಗೋದಕ್ಕೆ, ಟೆಂಪಲ್ ಹೋಗೋದಕ್ಕೆ, ಮತ್ತೆ ರಿಟರ್ನ್ ನಿಮ್ಮ ರೂಮಿಗೆ ಬರೋದಕ್ಕೆ ಕೂಡ ನೀವು ಈ ಬಸ್ನ ಯೂಸ್ ಮಾಡ್ಬೋದು. ನಾವು ಇವಾಗ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬಿಕಾಸ್ ನೆಕ್ಸ್ಟ್ ಡೇ ನಮಗೆ ದರ್ಶನ ಇದೆ, ಆಗುತ್ತೋ ಇಲ್ವೋ ಮತ್ತೆ ಓಡಾಡೋದಕ್ಕೆ ಅಂತ ಇವತ್ತೇ ಹೋಗ್ತಾ ಇದ್ವಿ.
ತಿರುಮಲದಲ್ಲಿ ನಿಮಗೆ ಶಾಪಿಂಗ್ ಮಾಡೋದಕ್ಕೆ ತುಂಬ ಆಪ್ಷನ್ ಇದೆ. ನಾವು ಹೋಗಿರೋದು ಕಾಂಪ್ಲೆಕ್ಸ್‌ಗೆ. ಅಲ್ಲಿ ಡೈರೆಕ್ಟಾಗಿ ನಮ್ಮ ಫ್ರೀ ಬಸ್ ಏನಿದೆ ಅಲ್ಲಿಗೆ ಸ್ಟಾಪ್ ಇತ್ತು. ಹಾಗಾಗಿ ಅಲ್ಲೇ ಇಳ್ಕೊಂಡು ಇನ್ನೇನು ಕಾಂಪ್ಲೆಕ್ಸ್ ಎಂಟರ್ ಆದರೆ ಆಯಿತು ಅಂತ ಅಲ್ಲೇನೇ ಶಾಪ್ ಮಾಡಿದ್ವಿ ನಾವೆಲ್ಲ ಆಲ್ಮೋಸ್ಟ್ ಬೇಕಿರೋದನ್ನೆಲ್ಲ. ಮಕ್ಕಳ ಸಾಮಾನಾಯಿತು, ಬಳೆಗಳು, ಕ್ಲಿಪ್‌ಗಳು, ಹಿತ್ತಾಳೆ ಸಾಮಾನು, ದೇವ್ರ ಫೋಟೋ ಏನು ಬೇಕಿರೋದೆಲ್ಲ ಸಿಗುತ್ತೆ ನಿಮಗೆ ಆ ಕಾಂಪ್ಲೆಕ್ಸ್ ಒಳಗಡೆ ಹೋದ್ರೆ. ಇಲ್ಲೆಲ್ಲ ನಿಮಗೆ ಬಾರ್ಗೇನ್ ಮಾಡಬೇಕಾಗುತ್ತೆ. ನೀವು ಅವ್ರ ಪ್ರೈಸ್ ಡಬಲ್ ಹೇಳ್ತಾರೆ. ನೀವು ಕಡಿಮೆ ಮಾಡಿಸ್ಕೊಳ್ಳೇಬೇಕು. ಇಲ್ಲ ಅಂದರೆ ಸರಿಗೆ ಟೊಪ್ಪಿ ಹಾಕ್ತಾರೆ. ಹೇಳಿದ ರೇಟ್‌ಗೆ ಯಾವತ್ತೂ ತಗೋಬೇಡಿ ಇಲ್ಲಿ. ಬಳೆ ಐ ಅಂಡರ್‌ಸ್ಟ್ಯಾಂಡ್ ಸ್ಟ್ಯಾಂಡರ್ಡ್ ಪ್ರೈಸ್ ಇದೆ ಬಳೆಗಳಿಗೆಲ್ಲ. ಆದರೂ ನೀವು ಟ್ರೈ ಮಾಡಿ ಕೇಳೋದಕ್ಕೆ ಕಡಿಮೆ ರೇಟ್‌ಗೆ. ಹಿತ್ತಾಳೆ ಸಾಮಾನು ಈ ಥರದ್ದು ಬೇರೆ ಏನಾದರೂ ತಗೊಳ್ಳೋದಿದ್ರೆ ಫೋಟೋ ಅಥವಾ ಫ್ರೇಮು ಇದೆಲ್ಲ ಕಡಿಮೆ ಮಾಡಿಕೊಡ್ತಾರೆ. ಆದಷ್ಟು ಬಾರ್ಗೇನ್ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಡೇ ನಮಗೆ ದರ್ಶನ ಇತ್ತು. ಹಾಗಾಗಿ ನಾವೆಲ್ಲ ರೆಡಿಯಾಗಿ ಇನ್ನು ದರ್ಶನಕ್ಕೆ ಹೋಗಬೇಕಾಗಿತ್ತು. ಮಧ್ಯಾಹ್ನದ ಟೈಮು ನಮಗೆ ಕೊಟ್ಟಿದ್ದಿದ್ದು ಟಿಕೆಟು. ಬಟ್ ನೀವು ಬೇಗನೂ ಹೋಗ್ಬೋದು. ಅಲೋ ಮಾಡ್ತಾರೆ. ನಾವು ಫಸ್ಟು ಅಲ್ಲಿ ಭೂವರ ಸ್ವಾಮಿ ಟೆಂಪಲ್‌ಗೆ ಹೋಗಬೇಕು ಅಂತ ಹೇಳ್ತಾರೆ. ಭೂವರ ಸ್ವಾಮಿನ ದರ್ಶನ ಆದಮೇಲೆ ನೀವು ತಿರುಮಲದಲ್ಲಿ ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಫಸ್ಟ್ ಭೂವರ ಸ್ವಾಮಿ ಟೆಂಪಲ್‌ಗೆ ಹೋಗಬೇಕು ಅಂತ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ 9:00 ಆಗಿತ್ತು. ಹಾಗಾಗಿ ಫಸ್ಟ್ ಬ್ರೇಕ್‌ಫಾಸ್ಟ್ ಮಾಡಿಕೊಂಡು ಟೆಂಪಲ್‌ಗೆ ಹೋಗೋಣ ಅಂತ ಫಸ್ಟ್ ಬ್ರೇಕ್‌ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ವಿ. ನಮ್ಮದು ದರ್ಶನಕ್ಕೆ ಹೋಗೋ ಟೈಮ್ ಆಯಿತು. ಆನ್ ದ ವೇ ನಾವು ದರ್ಶನಕ್ಕೆ ಹೋಗಬೇಕಾದ್ರೆ ಕ್ಯೂ ನೋಡಿದ್ವಿ. ಇದೇನು ಕ್ಯೂ ಅಂತ. ಇಲ್ಲಿ ಮಕ್ಕಳಿಗೆ 1 ವರ್ಷದೊಳಗಿನ ಮಕ್ಕಳಿಗೆಲ್ಲ ಬೇರೆ ಕಡೆ ದರ್ಶನಕ್ಕೆ ಅಲೌ ಇದೆಯಲ್ಲ ಆ ಕ್ಯೂ ಇದು. ಎಷ್ಟು ಕ್ರೌಡ್ ಇತ್ತು ಅಂದರೆ ಮಕ್ಕಳೆಲ್ಲ ಅಳ್ತಾನೆ ಇದ್ದರು ಲಿಟ್ರಲಿ. ಬಿಕಾಸ್ ಸೆಕೆ, ಗಾಳಿ ಆಡಲ್ಲ. ಅಷ್ಟು ಕ್ರೌಡೆಡ್ ಆಗಿ ಒಬ್ರಿಗೊಬ್ರು ಅಂಟ್ಕೊಂಡು ನಿಂತಿದ್ದಾರೆ ಅಷ್ಟು ಜನನು. ಫುಲ್ ಕ್ರೌಡ್ ಆಗಿತ್ತು. ಒಂದ್ ಸ್ವಲ್ಪ ಲೇಟಾಗಿ ಹೋದರೆ ಮೋಸ್ಟ್ಲಿ ಅಲೋ ಮಾಡ್ತಾರೇನೋ. ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಅನಿಸುತ್ತೆ ನಾವು ಹೋದಾಗ. ಹಾಗಾಗಿ ಸ್ವಲ್ಪ ಕ್ರೌಡ್ ಇತ್ತು. ಈಗ ನಮ್ಮದಕ್ಕೆ ಹೋಗೋದಕ್ಕೆ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗಿತ್ತು. 300 ರುಪೀಸ್ ಎಂಟ್ರಿ ಟಿಕೆಟ್‌ಗೆ. ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಬೇಕಾದ್ರೆ ನಿಮ್ಮದು ಲಗೇಜ್ ಇಡೋದಕ್ಕೆ ರೂಮ್ ಇಲ್ಲ ಅಂದಾಗ ನೀವು ಅಲ್ಲೂ ಕೂಡ ಲಗೇಜ್ನ ಇಡ್ಬೋದು. ಅಲ್ಲಿ ಕ್ಯಾರಿ ಮಾಡಿ ನಿಮಗೆ ಎಂಟ್ರಿಗೆ ಲಗೇಜ್ನ ಮತ್ತೆ ತೊಗೋಬೋದು ದರ್ಶನ ಎಲ್ಲ ಮುಗಿದ್ಮೇಲೆ. ನಾವು ದರ್ಶನ ಮಾಡ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ನೋಡ್ಬೋದು ಕತ್ಲಾಗಿ ಹೋಗಿತ್ತು. ಮಧ್ಯಾಹ್ನ ಹೋಗಿರೋದು ನಾವು 4ರಿಂದ 5 ಗಂಟೆ 5 ಗಂಟೆ ಮೇಲೇ ಆಯಿತು ಅನಿಸುತ್ತೆ. ಆಚೆ ಬರೋಷ್ಟರಲ್ಲಿ ನಮಗೆ ಕತ್ಲಾಗೆ ಹೋಗಿತ್ತು.
ಇನ್ನೇನು ನೈಟ್ ನಮಗೆ ರಿಟರ್ನ್ ಬ್ಯಾಂಗ್ಳೂರಿಗೆ ಟಿಕೆಟ್ ಕೂಡ ಇತ್ತು. ಹಾಗಾಗಿ ಆಚೆ ಕಡೆ ಕೂತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೈಟ್ 11 ಗಂಟೆಗೆ ನಮ್ಮದು ಬಸ್ ಇದ್ದಿದ್ದು. ನಾವು ಆಚೆ ಬಂದಾಗ ಆಲ್ಮೋಸ್ಟ್ 6:37 ಆಗಿತ್ತು. ಆಚೆ ಕಡೆ ಕೂತ್ಕೊಂಡು ಒಳ್ಳೆ ವ್ಯೂ ಇದು ಎಕ್ಸ್ಪೀರಿಯೆನ್ಸ್ ಮಾಡಿ ಎಲ್ಲರೂ ನೈಟ್ ಟೈಮ್. ಈ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ತಿರುಮಲಯಿಂದ ತಿರುಪತಿಗೆ ಬಂದಾಯಿತು, ಬಸ್ ಹತ್ತಾಯಿತು. ಇನ್ನೇನು ಬೆಂಗಳೂರು ಹೊರಡೋ ಟೈಮ್ ಕೂಡ ಆಯಿತು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿ ಯು ಆಲ್ ಇನ್ ದ ಕಮಿಂಗ್ ಬ್ಲಾಗ್ ಅಂತ ಹೇಳ್ತಾ, ಅಂಟಿಲ್ ದೆನ್ ಬಾಯ್.